ಹಲೋ, ನಮಸ್ಕಾರ ಎಲ್ಲರಿಗೂ. ಇದು ಹೊಸತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೇಮ್ ಡೇ ನಾನು ಆಗ ಹೇರ್ ಕಟಿಂಗ್ ಹೋಗಿದ್ದೆ. ತುಂಬ ಚೆಂದಾಗಿದೆ ಈ ಸರ್ತಿದ್ದು ಹೇರ್ ಕಟ್. ನನಗೇನು ತುಂಬ ಖುಷಿ ಆಗ್ತಿತ್ತು. ಹಾಗೆ ಇವತ್ತಿದೆ ಏನೋ ಬ್ಲಾಗ್ ಮಾಡಿದ್ದೇನೆ ಇವತ್ತು. ಆ, ಎಂಥದ್ದು ಗೊತ್ತಿಲ್ಲ, ಒಟ್ಟಾಸಿ ಮಾಡಿದ್ದೇನೆ. ಮೇನ್ ರೀಸನ್ ಎಂತಂದರೆ ನನಗೆ ಕನ್ಸಿಸ್ಟೆನ್ಸಿಯನ್ನು ಬ್ರೇಕ್ ಮಾಡಲಿಕ್ಕೆ ಬೇಡಿತ್ತು. ಹಾಗೆಯೇ ಮತ್ತೊಂದು ಎಂತಂದರೆ, ನಾನು ಕೆಲವರ ವೀಡಿಯೋ ನೋಡ್ತಾ ಇದ್ದೆ ಮುಂಚೆ. ಹಾಗೆ ಅವರ ವ್ಲಾಗಲ್ಲಿ ಹೇಗೆ ಕ್ಯಾಮರಾ ಆ್ಯಂಗಲ್ ಅಥವಾ ಹೇಗೆ ಅವರು ಶೂಟ್ ಮಾಡ್ತಿದ್ದರು ಅದನ್ನು ನೋಡಿ ನಾನು ನನಗೆ ಸಹ ಅಂಥದ್ದು ಮಾಡಬೇಕು ಅಂತೇಳಿ ಇತ್ತು. ಹಾಗೆ ಇವತ್ತು ಕೆಲವು ಟ್ರೈ ಎಲ್ಲ ಮಾಡ್ತಿದ್ದೆ. ಸೊ ಐ ವಾಸ್ ರಿಯಲಿ ಎಕ್ಸೈಟೆಡ್ ಟು ಟ್ರೈ ದೋಸ್ ಶಾರ್ಟ್ಸ್. ಆ್ಯಂಡ್ ಆ್ಯಕ್ಚುಲಿ ನಾನು ಕಲ್ತಿದ್ದೇನೆ ಕೂಡ ಈ ಇವತ್ತಿದ್ದು ವ್ಲಾಗ್ ಮಾಡುವಾಗ. ಸೊ ಹಾಗೆಯೇ ಇವತ್ತು ಒಂದು ವ್ಲಾಗ್ ನಾನು ಈಗಂದರೆ ವ್ಲಾಗ್ ಮಾಡಿದ್ದೇನೆ, ಅದನ್ನ ಈಗ ಎಡಿಟ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ಹಾಗೆ ಅದೇ ನನಗೆ ಫಸ್ಟಿಗೆ ಆಗ್ತಿತ್ತು, ನಾನು ಎಂಥ ಇದು ಹೀಗೆ ಮಾಡುವೇನ, ಕಾನ್ಫಿಡೆನ್ಸ್ ಆಗಿ ಮಾತಾಡೋಣ ಇಲ್ಲ ಅಂತ. ಬಟ್ ಈಗ ನೋಡುವಾಗ ಸ್ವಲ್ಪ ಸ್ವಲ್ಪ ಲುಕ್ ಎಲ್ಲ ಅಂದರೆ ಆ್ಯಕ್ಚುಲ್ ನನಗೆ ಐ ಆಮ್ ಮೋರ್ ಕಾನ್ಫಿಡೆಂಟ್ ದೆನ್ ಪ್ರೀವಿಯಸ್ ಒನ್. ಲೈಕ್ ನಿನ್ನೆಲ್ಲ ವೀಡಿಯೋ ಮಾಡ್ತಿದ್ದೆ, ಆಗ ಸಹ ಬೆಳಿಗ್ಗೆ ವೀಡಿಯೋ ಮಾಡಿದ್ದೆ, ಬಟ್ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಈಗ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿಯ ಕಾನ್ಫಿಡೆನ್ಸ್ ಉಂಟು. ಹಾಗೆಯೇ ಅದೇ ನಾನು ಕೆಲವು ಅದೇ ಹೇಳಿದ್ದಾರೆ, ಕ್ಯಾಮರಾ ಆ್ಯಂಗಲ್ ಆಗಲಿ ಅಥವಾ ಕೆಲವು ಶಾರ್ಟ್ಸ್ ಕಲಿತಿದ್ದೆ ಅಂತ, ಹೇಗೆ ತೆಗಿಬೇಕು ಅಂತ. ಸೊ ಅದು ಆ್ಯಕ್ಚುಲ್ ಕಲ್ತಿದ್ದೇನೆ. ಮತ್ತು ಅದೇ ಕನ್ಸಿಸ್ಟೆನ್ಸಿಯನ್ನು ಬ್ರೇಕ್ ಮಾಡಲಿಲ್ಲ. ಈಗ ನಾನು ಎಡಿಟಿಂಗಿಗೆ ಕೂತ್ಕೊಂಡಿದ್ದೇನೆ ಇವತ್ತಿದ್ದು ವ್ಲಾಗಿಗೆ. ಈಗ ಸಂಜೆ ಇದು ಆ್ಯಕ್ಚುಲ್ ನಾಳೆ ಲೈವ್ ಆಗೋದು. ನಾನು ಇವತ್ತೇ ಎಡಿಟ್ ಮಾಡಿ ಈಗ ಸಂಜೆ ಒಂದು 7 ಗಂಟೆ ಒಳಗೆ ಎಡಿಟ್ ಮಾಡಿ ಅದನ್ನು ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡಲಿಕ್ಕೆ ಇರೋದು. ಬಟ್ ಈ ವ್ಲಾಗ್ ಆ್ಯಕ್ಚುಲ್ ನಾಳೆ ಬರೋದು, ನಾಳೆ ಸಂಜೆ 7 ಗಂಟೆಗೆ. ಹಾಗೆ ಅಲ್ಲ, ಈ ವ್ಲಾಗ್ ಆ್ಯಕ್ಚುಲ್ ನಾಳೆ ಅಲ್ಲ, ಸಾಧಾರಣ ಅದು ಶುಕ್ರವಾರ ಆಚೆ ಬರೋದು. ಬಟ್ ಅಂದರೆ ಅದೇ ಹೌದು, ಶುಕ್ರವಾರ ಆಚೆ ಬರೋದು ಮೇಯ್ನ್. ಬಟ್ ನಾನೇ ಇವತ್ತು ಬೇಗನೆ ಸ್ಟಾರ್ಟ್ ಮಾಡಿದ್ದೇನೆ ಬ್ಲಾಗನ್ನು. ಯಾಕಂದರೆ ನನಗೆ ಪುನಃ ಎಂಥ ಬೇರೆ ಇದು ಎಂತ ಮಾಡಲಿಕ್ಕೆ ಬೇಡ. ಹಾಗೆ ಎಂತೂ ಫ್ರೀ ಇದ್ದೇನೆ. ಸೊ ಅದಕ್ಕೋಸ್ಕರ ನಾನು ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಇದು ಮಾಡುವ ಅಂತ, ಶೂಟ್ ಮಾಡುವ ಅಂತ ಹೇಳಿ ಕೂತ್ಕೊಂಡಿದ್ದೇನೆ. ಹಾಗೆಯೇ ಈಗ ಎಡಿಟಿಂಗ್ ಮಾಡಲಿಕ್ಕೆ ಉಂಟು. ಈಗ ಎಡಿಟಿಂಗ್ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು 7 ಗಂಟೆ ಒಳಗೆ ಎಡಿಟ್ ಮಾಡಿ ಅದನ್ನು ಅದೇ ಇವತ್ತೇ ಅಪ್ಲೋಡ್ ಮಾಡೋದು, ಇಲ್ಲಾಂದರೆ ನಾಳೆ. ಮತ್ತು ಸ್ವಲ್ಪ ಹೊರಗಡೆ ವಾಕ್ ಮಾಡಬೇಕು. ಸೊ ಈಗ ನಾನು ಎಡಿಟಿಂಗ್ ಮಾಡ್ತೇನೆ. ನಿಮ್ಮ ಹತ್ರ ಇನ್ನೂ ಮತ್ತೆ ಸಿಗ್ತೇನೆ, ಇಲ್ಲದ್ರೆ ಯಾವಾಗ ವೀಡಿಯೋ ಶೂಟ್ ಮಾಡ್ತೇನೆ ಒಂದು ನಾಳೆ ನೋಡುವ, ಆ ಟೈಮಲ್ಲಿ ಸಿಗ್ತೇನೆ. ಆ್ಯಂಡ್ ಆಗ ಹೇಳಿದಾಗೆ ನಂದು ವೀಡಿಯೋಸ್ ಎಡಿಟ್ ಆಯಿತು. ಇನ್ನು ಜಸ್ಟ್ ಒಂದು ಎಕ್ಸ್ಪೋರ್ಟಿಗೆ ಮತ್ತೆ ಅಪ್ಲೋಡಿಗೆ ನಾನು ಹೇಳಿದೆ. ಯಾಕಂದರೆ ನನ್ನ ನೆಟ್ ಇಲ್ಲ. ಸೊ ನನಗೆ ಈಗ ನೆಟ್ ಇಲ್ಲದೆ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಇನ್ನು ನಾಳೆ ಬೆಳಿಗ್ಗೆ ಅಪ್ಲೋಡಿಗೆ ಇಟ್ಟು ಮತ್ತು ಅದೇ ಆಲ್ಮೋಸ್ಟ್ ಅದು ಫ್ರೈಡೇದು ವ್ಲಾಗ್ ಫುಲ್ಲಿ ಫಿನಿಶ್ ಆಯಿತು. ಸೊ ಇನ್ನೆಂತೆಲ್ಲ, ಇನ್ನು ಸ್ವಲ್ಪ ಹೊರಗೆ ಹೋಗಿ ವಾಕ್ ಮಾಡಿ ಇನ್ನು ನಾನು ಸಿಕ್ಕಿದ್ದು ನಿಮಗೆ ನಾಳೆ ಬೆಳಿಗ್ಗೆ ಅಥವಾ ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಆವಾಗ. ಸೊ ಅಲ್ಲಿವರೆಗೆ ಇದನ್ನು ಆಲ್ರೆಡಿ ನೋಡ್ತಿದ್ದೀರಿ. ಇನ್ನು ನೆಕ್ಸ್ಟ್ ನೋಡುವ ಎಂದಾಗ್ತದೆ ಅಂತ. ಹಾಗೆ ನಾನು ವೀಡಿಯೋ ಎಂಡ್ ಮಾಡಿದ್ದೆ ಈಗ ಸ್ವಲ್ಪ ಹೊತ್ತಲ್ಲ, ಇನ್ನು ನಾಳೆ ಸಿಗುವ ಅಂತೇಳಿ. ಬಟ್ ನನಗೆ ಆಯಿತು, ಯಾಕೆ ಎಂಡ್ ಮಾಡೋದು, ಸ್ವಲ್ಪ ಮಾತಾಡುವ ಅಂತ. ನಾನು ತುಂಬ ನೋಟಿಸ್ ಮಾಡಿದೆ ನನ್ನ ವೀಡಿಯೋದಲ್ಲಿ. ನಾನು ಯಾವಾಗಲೂ ಸೊ ಸ್ಟಾರ್ಟಿಂಗ್ ಮಾಡುವ ಸೊ ಅಂತಿದ್ದೇನೆ. ಅದು ಆ್ಯಕ್ಚುಲಿ ಎಲ್ಲರದ್ದು ಒಂದು ಇದು ಅಂತ ಹೇಳೋದು, ಆ ಜರ್ನಿ ನಾವು ಕ್ಯಾಮ್ರಾದ ಅಷ್ಟು ಕಂಫರ್ಟೇಬಲ್ ಆಗಿ ಇಲ್ಲ. ರೈಟ್ ನಾವು ನಾನೀಗ ಸಾಧಾರಣ ಒಂದು ತಿಂಗಳಾಯಿತು ವೀಡಿಯೋಸ್ ಎಲ್ಲ ಮಾಡೋದು. 1 ತಿಂಗಳಲ್ಲಿ ನಾನು ತುಂಬ ಸತ್ಯ ಮತ್ತು ಕೆಲವು ವರ್ಡ್ಸನ್ನು ಹೇಳ್ತಿದ್ದೇನೆ. ಅದನ್ನು ಇನ್ನು ಮುಂದೆ ಹೋಗುವಾಗ ನಾನು ಎಲ್ಲ ಅಂತ ಹೇಳಿದ್ರು ಆ ಮಿಸ್ಟೇಕನ್ನೆಲ್ಲ ಸ್ವಲ್ಪ ಸರಿ ಮಾಡಬೇಕಾಗ್ತದೆ. ಯಾಕಂದರೆ ಈಗ ನಾನು ಒಟ್ಟಾರೆ ವೀಡಿಯೋಸ್ ಹಾಕ್ತಿದ್ದೇನೆ. ಹೇಗೆ ಉಂಟು, ಜಸ್ಟ್ ಕೆಲವು ನನಗೆ ನಮ್ಮೊಮ್ಮೆ ಆಗ್ತಿದ್ದೆ ಎಂಥ ವೀಡಿಯೋ. ಬಟ್ ಅಟ್ಲೀಸ್ಟ್ ನಾನು ಹಾಕ್ತಿದ್ದೇನೆ. ಮುಂಚೆಲ್ಲ ನಾನು ಪೋಸ್ಟೇ ಮಾಡ್ತಿರಲಿಲ್ಲ, ಸ್ವಲ್ಪ ಕ್ಯಾಮರಾ ಫ್ರೆಂಡ್ಲಿ ಆಗಿಯೂ ಇರಲಿಲ್ಲ, ಕಾನ್ಫಿಡೆನ್ಸ್ ಲೋ ಅಲ್ಲಿತ್ತು. ಬಟ್ ರೈಟ್ ನಾವು ಕ್ಯಾಮರಾ ಫ್ರೆಂಡ್ಲಿ ಸಹ ಆಗಿದ್ದೇನೆ, ಮತ್ತು ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಬೂಸ್ಟಪ್ ಆಗ್ತುಂಟು. ಆದ ಕಾರಣ ನಾನು ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೇನೆ. ಹಾಗೆ ನಾನು ಅದೇ ಈಗ ಕೆಲವು ಮಿಸ್ಟೇಕನ್ನು ಆಗ ಹೇಳಿದಾಗೆ ಮಿಸ್ಟೇಕ್ಗಳನ್ನು ಮೇಯ್ನ್ ಕರೆಕ್ಟ್ ಮಾಡಬೇಕಾಗ್ತದೆ. ಮತ್ತು ಸ್ಟೋರಿ ಬೇಸ್ಡ್ ನಾನು ಇಷ್ಟರ ತನಕ ಟ್ರೈ ಮಾಡಲಿಲ್ಲ. ನಾನು ಹೇಗೆಂದರೆ ಕ್ಯಾಮರಾ ಉಂಟು, ಕ್ಯಾಮರಾ ತೆಗೆದು ವೀಡಿಯೋ ಮಾಡೋದು, ಡೈರೆಕ್ಟ್ ಎಂಥ ಇಂಟ್ರೋ ಇಲ್ಲ, ಡೈರೆಕ್ಟ್ ಮಾತಾಡೋದು. ಯಾಕಂದರೆ ಈಗ ಕಲಿಯೋ ಫೇಸ್. ಸೊ
ಹಾಗೆಯೇ ಇನ್ನು ಮುಂದೆ ಮುಂದೆ ಹೋಗ್ತಾ ನೋಡಬೇಕು ಹೇಗೆ ಇದನ್ನೆಲ್ಲ ಮಾಡಬೇಕು ಅಂತ. ಯಾಕಂದರೆ ಸ್ಟೋರಿ ಬೇಸ್ಡ್ ಈಸ್ ಅ ಮೇನ್ ಥಿಂಗ್ ಇನ್ ವ್ಲಾಗಿಂಗ್. ಯಾಕಂದರೆ ನಿಮಗೆ ಸ್ಟೋರಿ ಇಲ್ಲ ಅಂತ ಹೇಳಿದರೆ ಅದು ಸ್ವಲ್ಪ ಕಷ್ಟನೇ ಆಗ್ತದೆ. ನನಗೆ ಇದು ಹೇಳಲಿಕ್ಕಿತ್ತು, ಹಾಗೆ ಅದನ್ನು ಸ್ವಲ್ಪ ಹೇಳುವ ಅಂತ ಹೇಳಿ ಇದು ಮಾಡಿದ್ದು. ಹಾಗೆ ಈಗ ನಂದು ಈಗ ವಿಡಿಯೋ ಎಕ್ಸ್ಪೋರ್ಟ್ ಎಲ್ಲ ಆಯಿತು, ಇನ್ನು ಇನ್ನೂ ಎಂತೆಲ್ಲ ಲ್ಯಾಪ್ಟಾಪ್ ಸಹ ಆಲ್ಮೋಸ್ಟ್ ಬಿಸಿ ಬಿಸಿ ಆಗಿದೆ. ಹಾಗೆ ಆಗಿದೆ. ಈ ವ್ಲಾಗನ್ನು ನಾನು ಇನ್ನು ನಾಳೆ ಆಚೆ ಕಂಟಿನ್ಯೂ ಮಾಡ್ತೇನೆ. ಇದು ಅದೇ ಇನ್ನು ಸ್ವಲ್ಪ ಅದೇ ಹೊರಗೆ ಹೋಗಿ ವಾಕ್ ಮಾಡಬೇಕು. ಸ್ವಲ್ಪ ವಾಕಿಂಗ್ದು ಶಾರ್ಟ್ಸ್ ಎಲ್ಲ ತೆಗೆದು ಮತ್ತೆ ನಾನು ಇನ್ನು ಡೈರೆಕ್ಟ್ ನಾಳೆ ಕಂಟಿನ್ಯೂ ಮಾಡ್ತೇನೆ. ಯಾಕೆಂದರೆ ಇನ್ನು ನಾಳೆ ಅಂತ ಹೇಳಿದಿಲ್ಲ, ನಾಳೆ ಅಂತ, ಇನ್ನು ನಾಳೆ ಕಂಟಿನ್ಯೂ ಮಾಡ್ತೇನೆ. ಹೊರಗೆ ಆ್ಯಕ್ಚುಲಿ ಇದುಂಟಲ್ಲ ಬೆಳಕು ಈಗ ಇಲ್ಲಿಗೆ ಹೋಗ್ತಿದ್ದೇವೆ, ಇದು ಮಠಕ್ಕೆ ಹೋಗಿ ಬರುವ ಅಂತ. ಸೊ ವೀಡಿಯೋ ನಿನ್ನೆ ಇಲ್ಲಿ ಸ್ಟಾಪ್ ಮಾಡಿದ್ದೆ. ವೀಡಿಯೋಲ್ಲಿ ನಾನು ಮೋಸ್ಟ್ಲಿ ಇಲ್ಲಿ ಸ್ಟಾಪ್ ಮಾಡಿದ್ದೆ, ನಾ ವಾಕ್ ಮಾಡಿ ಅದ ನಂತರ ವೀಡಿಯೋ ಮಾಡಿಲ್ಲ. ಈಗ ಹೋಗಿ ಬರೋರಪ್ಪ ಅಲ್ಲಿ ಕಾರೊಳಗೆ ಕೂತ್ಕೊಂಡು ಎಲ್ಲಿ ಜಸ್ಟ್ ಇಲ್ಲಿಡುವ ಕ್ಯಾಮರಾ. ಪರ್ಫೆಕ್ಟ್ ಎಸ್. ಕೋಲ್ ಸ್ಟಾರ್ಟ್ ಮಾಡಿದ್ದೇನೆ ಗಾಡಿಯನ್ನು. Please select the parking mode if you need assistance. ಸ್ವಲ್ಪ ಹೊತ್ತು ಆದ ನಂತರ ಇದೆ ಈಗ. ಆಯ್ತು, ಬಾಯ್. ಇರಲಿ ಇನ್ನು ಅಲ್ಲಿ ರಾಘವೇಂದ್ರ ಮಠಕ್ಕೆ ಹೋಗ್ಲಿಕ್ಕೆ ಉಂಟು. ನಾನು ಅಲ್ಲಿ ಹೋಗಿ ಸಿಕ್ಕುವ, ಜಾಸ್ತಿ ಎಂತ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೇಮ್ ರೋಡ್, ಸೇಮ್ ಇದು, ಹಾಗೆ ಎಂತ ತೋರಿಸೋದಿಲ್ಲ. ಅಲ್ಲಿ ರೀಚ್ ಆದ ನಂತರ ಸಿಗ್ತೇನೆ. ಹಾಗೆ ಮಠಕ್ಕೆ ರೀಚ್ ಆಗಿದ್ದೇನೆ. ನಾನು ಹೋಗಿ ಒಳಗೆ ಕೈ ಮುಗಿದು ಆದ ನಂತರ ಸಿಗ್ತೇನೆ. ಓಕೆ, ಹೋಗಿ ಬಂದಾಯ್ತು. ಈಗ ಇನ್ನು ನೆಕ್ಸ್ಟ್ ಸ್ಟಾಪ್ ಕಾವಡ್ ದೇವಸ್ಥಾನ, ಇಂದ್ರ ಮಠ. ಎಲ್ಲ ಕೈ ಮುಗಿದು ಆಶೀರ್ವಾದ ತಗೊಂಡು ಇನ್ನು ಕಾವರಿಗೆ ಹೋಗುವ. ಆಲ್ಮೋಸ್ಟ್ ಕಾವು ರೀಚ್ ಆದ. ಕಾವೂರ್ ಟೆಂಪಲ್ ರೀಚ್ ಆದೆ. ಇನ್ನು ಇದು ಫುಲ್ ಸ್ಪೇಸ್ ಉಂಟು, ಖಾಲಿ ಪಾರ್ಕಿಂಗ್. ಇಲ್ಲದ್ರೆ ಯಾವತ್ತು ನನಗೆ ಸಿಕ್ಕುದೇ ಇಲ್ಲ ಪಾರ್ಕಿಂಗ್. ನಾನು ಆಚೆ ಮೇಲೆ ಪಾರ್ಕಿಂಗ್ ಮಾಡಿ ಬರೋದು. ಇವತ್ತು ಆಲ್ಮೋಸ್ಟ್ ಹತ್ತಿರನೇ ಸಿಕ್ಕಿತ್ತು, ಹಾಗೆ ತುಂಬ ಖುಷಿ ಆಗ್ತದೆ. ಇನ್ನು ಅದಂತ ಸಿಗ್ತೇನೆ. ಆಯಿತು, ಟೆಂಪಲಿಗೆ ಹೋಗಿ ಬಂದಾಯಿತು, ಎಲ್ಲ ಮುಗಿದು ಇನ್ನು ಮನೆಗೆ ಹೋಗುವ. ಸ್ವಲ್ಪ ಕೆಲಸ ಉಂಟು, ಅದೇನಂದರೆ ನೋಡಿ ಆಗೋದಷ್ಟೇ. ಮತ್ತು ಸ್ವಲ್ಪ ತರಕಾರಿ ಮತ್ತು ಮಿಲ್ಕ್ ಆ್ಯಂಡ್ ಕರ್ಡ್ ತಗೊಳ್ಳಿಕ್ಕೆ ಉಂಟು. ಹಾಗೆಯೇ ಇನ್ನು ಹೋಗುದು, ಇನ್ನು ಮನೆಗೆ ಹೋಗಿ ಸಿಕ್ಕುವ ಆಯಿತಾ. ಓಕೆ, ಐ ಸಿ ಯು ಲೇಟರ್. ಆಲ್ ಡನ್. ಇನ್ನು ಮನೆಗೆ ಜಸ್ಟ್ ಡೈರೆಕ್ಟ್ ಮನೆಗೆ ಹೋಗೋದಿನ್ನು.
ಹಾಗೆ ಆ್ಯಕ್ಚುಲಿ ಇವತ್ತಿದ್ದು ವಿಡಿಯೋ ತುಂಬ ಲಾಂಗ್ ಇರ್ಬೋದು. ನಾನು ಫಸ್ಟ್ ಟೈಮ್ ಅಂದರೆ ನಿನ್ನೆ ಸಂಜೆಯಿಂದ ಶೂಟ್ ಮಾಡ್ತಾ ಇದ್ದೇನೆ, ಅದರದ್ದು ವಿಡಿಯೋ ಹಾಕ್ತಿದ್ದೇನೆ. ಆ್ಯಕ್ಚುಲಿ ನಾನು ನಿಜ ಹೇಳ್ಬೇಕಾದ್ರೆ ನನಗೆ ವಿಡಿಯೋ ಆಗಲಿ ಬ್ಲಾಗ್ ಆಗಲಿ ಅದರ ಬಗ್ಗೆ ಗೊತ್ತುಂಟು, ಬಟ್ ನಾನೀಗ ಕನ್ಸಿಸ್ಟೆನ್ಸಿಯಾಗಿ ಅಟ್ಲೀಸ್ಟ್ ಕ್ಯಾಮರಾದ ಕಂಫರ್ಟೇಬಲ್ ಆಗಿ ವಿಡಿಯೋನೆಲ್ಲ ಹಾಕ್ತಿದ್ದೇನೆ. ಇಲ್ಲಾಂದರೆ ಮುಂಚೆ ತುಂಬ ಕಷ್ಟ ಆಗ್ತಾ ಇತ್ತು ವಿಡಿಯೋಸ್ ಹಾಕಲಿಕ್ಕೆ, ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ. ಬಟ್ ರೈಟ್ ನಾವು ಐ ಆಮ್ ಲಿಟಲ್ ಬಿಟ್ ಕಂಫರ್ಟೇಬಲ್, ಸೊ ಆದ ಕಾರಣ ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ. ಆಲ್ರೆಡಿ 6 ವೀಡಿಯೋಸ್ ಹಾಕಿ ಆಯಿತು. ವ್ಯೂಸ್ ಅಂತೆಲ್ಲ, ಬಟ್ ಸ್ಟಿಲ್ ಹಾಕ್ತಿದ್ದಾನಲ್ಲ ಅದು ಮೇನ್. ಹಾಗೆ ಈಗ ಆಯ್ತು, ಮನೆಗೆ ರೀಚ್ ಆದೆ. ಗೇಟ್ ಓಪನ್ ಉಂಟು. ಇನ್ನೆಂತೆಲ್ಲ ಇನ್ನು ಮನೆಗೆ ಹೋಗಿ ನಾನು ಮೇಲಾಗಿ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಆದರೆ ಇವತ್ತು, ಇಲ್ಲದಿದ್ದರೆ ನಾಳೆ ನೋಡ್ಬೇಕಷ್ಟೇ ಯಾವಾಗ ಎಡಿಟ್ ಆಗ್ತದೆ ಅಂತ. Please select the parking mode if you need assistance. ಆಗ್ತದೆ ಅಂತ ಇದ್ರೆ ಮತ್ತೆ ಏನು ಮಾಡೋದೇ ಬೆಸ್ಟ್. ಇನ್ನು ಎಡಿಟ್ ಮಾಡೋದಿರ್ತೇನೆ, ಅಲ್ಲಿ ಹೋಗಿ ಒಂದು ಎಡಿಟ್ ಹೊಡೆದು, ಯಾಕಂದರೆ ಆಲ್ರೆಡಿ ಆಲ್ಮೋಸ್ಟ್ ಆಗಿದೆ ಎಲ್ಲ. ಆಗ ಬೆಳಿಗ್ಗೆ ನಾನು ಹಾಫ್ ಆಫ್ ದ ಕೆಲಸ ಮಾಡಿಟ್ಟಿದ್ದೇನೆ. ಇವತ್ತು ಗೊತ್ತಿತ್ತು ಇವತ್ತು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಹೋಗಿ ಬರುವಾಗ ಟೈಮ್ ಆಗ್ತಿತ್ತು, ಅದಕ್ಕೆ ಬೇಗನೆ ಎಡಿಟ್ ಮಾಡಿ ಈಗ ಎಂತೆಲ್ಲ ಈಗ ಕ್ಲಿಪ್ಸ್ ತೆಗೆದಿದ್ದೇನೆ, ಅದರದ್ದು ಎಡಿಟ್ ಮಾಡಲಿಕ್ಕೆ ಉಂಟು ಅಷ್ಟೇ. ಆಯಿತು, ಇನ್ನು ಸಿಗುವ ಮತ್ತೆ. ಈಗ ಅದೇ ಆಗ ವೀಡಿಯೋಸ್ ಎಲ್ಲ ಮಾಡಿದ್ದು ಎಡಿಟ್ ಆಗಿದೆ. ಇನ್ನು ನಾನು ಅದೇ ವಿಡಿಯೋ ಫುಲ್ ಎಡಿಟ್ ಮಾಡಿ ರೆಂಡರಿಗೆ ಇಟ್ಟು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಇಡ್ತೇನೆ. ಯಾಕಂದರೆ ಆಲ್ರೆಡಿ ಇದೆಷ್ಟು ಇಲ್ಲಿ ಈಗ ಆಯಿತು, ಎಷ್ಟು 12 ನಿಮಿಷ ತನಕ ಇದು ನಾನು ಲಾಂಗೆಸ್ಟ್ ವೀಡಿಯೋ ನಂದು. ಈಗ 6 ದಿವಸದಲ್ಲಿ ಹಾಕಿದ್ರಲ್ಲಿ ಇದು ಲಾಂಗೆಸ್ಟ್ ವೀಡಿಯೋ. ಹಾಗೆ ಇನ್ನು ಮಾಡಲಿಕ್ಕೆ ಹೋಗಲಿ, ಯಾಕಂದರೆ ನಾನು ನಿನ್ನೆಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಇಲ್ಲಿಗೆ ಏನು ಮಾಡ್ತೇನೆ ಮತ್ತೆ ತೋರಿಸ್ಲಿಕ್ಕೆ ಹೋದರೆ ಸೇಮ್, ಅಂದರೆ ಇನ್ನು ಲಂಚ್ ಮತ್ತು ಪುನಃ ಮೇಲೆ ಬಂದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಸೇಮ್ ಅದೇ ಇರ್ತದೆ. ಅದಕ್ಕೋಸ್ಕರ ಇವತ್ತಿದ್ದು ಬ್ಲಾಗಿಗೆ ನಾನು ಇಷ್ಟೇ ಇಡ್ತಿದ್ದೇನೆ. ಸೊ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.